ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 5:30 ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಜೋರು ಮಳೆ ಬರ್ತಾ ಇದೆ. ಸ್ವಲ್ಪ ಹಿಂದಿನ ದಿನ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋ ಏನು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಪ್ರತಿ ಸಲಿನೂ ಮನೆ ಕ್ಲೀನಿಂಗ್ದೇ ತೋರಿಸ್ತಾ ಇದ್ದರೆ ಬೋರ್ ಹೊಡೆಯುತ್ತೆ ಅಂದ್ಬಿಟ್ಟು ನಾನು ಈ ಕ್ಲೀನಿಂಗನ್ನು ಸ್ವಲ್ಪ ಮನೆ ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅಂದರೆ ಕೆಲವೊಂದು ಐಟಮ್ನ ಆ ಕಡೆ ಈ ಕಡೆ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಹಾಗೆಯೇ ಇವತ್ತು ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡು ಬೇಗನೆ ಎದ್ದೆ. ಬೆಳಗಿನ ಜಾವ ಈ ಥರ ಜೋರು ಮಳೆ ಕೇಳೋದೇ ಒಂಥರ ಚೆನ್ನಾಗಿರುತ್ತೆ, ಆದರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಯಾಕಂದರೆ ಎಲ್ಲ ಮಳೆ ಬರ್ತಾ ಇದ್ದರೆ ಬಾಗಿಲು ತೊಳೆಯೋಕ್ಕೂ ಕಷ್ಟ, ಬಟ್ಟೆ ವಾಶ್ ಮಾಡಿ ಒಣಗಾಕೋಕ್ಕೂ ಕಷ್ಟ ಆಗೋಗುತ್ತೆ. ಆದ್ರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಕೆಲಸನ ಕಂಟಿನ್ಯೂ ಮಾಡಲೇಬೇಕು. ಇನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಬಂದಿದ್ದಾರೆ. ಇನ್ನು ಕಸ ಗುಡಿಸಿ ಮನೆ ಒರೆಸ್ಕೊಟ್ರೆ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಬೇಕು. ಹಾಗೆಯೇ ಇವತ್ತು ಸಿಂಪಲ್ಲಾಗಿ ತಿಂಡಿ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹುಡುಗರೆಲ್ಲ ಮನೇಲಿರೋ ಕಾರಣಕ್ಕೇ ಯಾವಾಗಲೂ ರೈಸ್ ಐಟಮ್ಸೇ ಮಾಡಿದ್ದಾಯಿತು. ಇವತ್ತು ಚಪಾತಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹಿಂದಿನ ದಿನವೇ ಅಂದ್ಕೊಂಡ್ಬಿಟ್ಟಿದ್ದೆ. ಇನ್ನು ಅವರು ಕೂಡ ಮಳೆಯಲ್ಲೇ ಬಂದಿರೋ ಕಾರಣಕ್ಕೆ ಬೇಗನೆ ಕಾಫಿ ಮಾಡೋಣ ಅಂತ ಹಾಲು ಕೂಡ ಕಾಯಕ್ಕಿಟ್ಟಿದ್ದೆ. ಹಾಲು ಕಾಯಕ್ಕೆ ಇಡೋಷ್ಟರಲ್ಲಿ ಇನ್ನೂ ಜೋರು ಮಳೆ ಬಂದುಬಿಡ್ತು. ಬೆಳಗ್ಗೆನೇ ಏನಕ್ಕಪ್ಪ ಇಷ್ಟು ಜೋರು ಮಳೆ ಅಂದ್ಕೊಳ್ತಾ ಇದ್ದೆ. ಒಂದು ಕಡೆ ನಮಗೆ ಖುಷಿ ಆಗುತ್ತೆ, ಇನ್ನೊಂದು ಕಡೆ ಪಾಪ ಎಷ್ಟೋ ಜನರ ಮನೆಯೆಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ ಬೆಂಗಳೂರಲ್ಲಿ. ಅದು ನೋಡೋದಕ್ಕೂ ತುಂಬ ಬೇಜಾರಾಗುತ್ತೆ. ಬೆಳಗ್ಗೆನೇ ನ್ಯೂಸ್ ಆಗ್ತಾ ಇದ್ದಂಗೆ ಬರೋದೇ ಈ ವಿಷಯಗಳು, ಮಳೆಯಲ್ಲಿ ಎಲ್ಲ ಕಡೆ ನೀರು ತುಂಬಿಕೊಂಡಿದೆ ಅಂತ ಕೇಳೋಕ್ಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ನಾವೇನೋ ಮೇಲಿದ್ದೀವಿ, ಕೆಲವೊಂದು ಜಾಗದಲ್ಲಿ ಸೇಫಾಗಿದೆ, ಇನ್ನು ಕೆಲವು ಕಡೆ ಸೇಫಾಗಿಲ್ಲ ಅನ್ನೋದೇ ಬೇಜಾರು. ಯಾಕಂದರೆ ನಮ್ಮ ಈ ಬೆಂಗಳೂರು ಪರಿಸ್ಥಿತಿ ಹಂಗಿದೆ. ಎಲ್ಲರೂ ಅಂತಾರೆ ನಮ್ಮ ಬೆಂಗಳೂರು ಸೇಫ್ ಅಂತ. ಈ ಥರ ಟೈಮಲ್ಲಿ ಎಲ್ಲಿ ಸೇಫ್ ಇದೆ ಅಂತಲೇ ಗೊತ್ತಾಗಲ್ಲ. ಹಾಗೆಯೇ ಸ್ವಲ್ಪ ಬೆಳಗ್ಗೆನೇ ಫ್ರೆಶ್ ಆಗಿರಲಿ ಅಂದ್ಬಿಟ್ಟು ಇವತ್ತು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಲ್ಲ ಮನೆಯೆಲ್ಲ. ಸಾಂಬ್ರಾಣಿ ಕೂಡ ಹಚ್ಚಿಟ್ಟೆ, ಸ್ಮೆಲ್ಲೆಲ್ಲ ಘಮ ಘಮ ಅಂತ ಇರುತ್ತೆ, ಫ್ರೆಶ್ನೆಸ್ ಇರುತ್ತೆ ಮನೆಯಲ್ಲಿ ಅಂತ. ಹಾಗೆಯೇ ಕಾಫಿ ಕೂಡ ಮಾಡಿದ್ದಾಯಿತು. ಕಾಫಿ ಎಲ್ಲ ಕುಡಿದ ನಂತರ ಡೈರೆಕ್ಟಾಗಿ ಫಸ್ಟ್ ತಿಂಡಿ ಮಾಡಿಬಿಡೋಣ, ಪೂಜೆ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ತಿಂಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಒಂದೇ ಸಮ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬಿಟ್ಟು ಮಾಡೋಣ ಅಂದರೆ ಚಳಿ ಸ್ಟಾರ್ಟ್ ಆಗೋಗುತ್ತೆ. ಒಂದೇ ಸಮ ಕೆಲಸ ಮಾಡ್ತಾಯಿದ್ರೆ ಚಳಿ ಅನ್ನೋದು ಗೊತ್ತಾಗಲ್ಲ. ಹಾಗೆಯೇ ಇವತ್ತು ಇಷ್ಟು ದಿನ ನಾನು ಬೀಟ್ರೋಟ್ನ ತುರಿದ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ಇದು ಕಟರ್ ಇದೆಯಲ್ಲ, ಇದರಲ್ಲಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಗೋಯಿತು. ಇದರಿಂದ ಫಾಸ್ಟಾಗಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟೆ. ಸಣ್ಣದಾಗಿ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನನಗಂತೂ ಇದು ಇರೋದಕ್ಕೆ ವಿತಿನ್ ಒಂದು 10 to 15 ಮಿನಿಟ್ಸ್ ಒಳಗಡೆ ಎಲ್ಲ ಬೀಟ್ರೋಟು ಮತ್ತು ಕ್ಯಾರೆಟ್ನ ಕ್ಲೀನಾಗಿ ತುರ್ಕೊಂಡಿರೋಕ್ಕಿಂತ ಚೆನ್ನಾಗಿ ಕಾಣ್ತಾ ಇದೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೋಸ್ಕರ ಬೇಗ ಇದರಲ್ಲೇ ಎಲ್ಲ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಅಂದರೆ ಎಲ್ಲರಿಗೂ ಫೇವ್ರೇಟು. ಅದೇನೋ ಗೊತ್ತಿಲ್ಲ, ನಮಗೆ ಒಬ್ಬರಿಗೆ ಅಂತಲ್ಲ, ಮನೇಲಿರೋ ಪ್ರತಿಯೊಬ್ಬರಿಗೂ ಬೀಟ್ರೋಟು ಚಪಾತಿ ಪಲ್ಯ ಅಂದರೆ ಫೇವ್ರೇಟ್ ಆಗಿದೆ. ಹಾಗೆಯೇ ಇವತ್ತು ಬೀಟ್ರೋಟ್ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಹೊಸಬ್ರು ಯಾರಿಗಾನ ಗೊತ್ತಿಲ್ಲ ಅನ್ನೋರಿಗೆ ಇದು ಒಂದು ಎಲ್ಪ್ ಆಗುತ್ತೆ ಅನ್ನೋದಕ್ಕಷ್ಟೇ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳೋದೇ ಮರ್ತೋಯ್ತು, ಈ ಮಳೆ ಸೌಂಡ್ಗೆ ಸಾಸಿವೆ ಹಾಕ್ಕೊಳ್ಳೋದೇ ಮರ್ತೋಯ್ತು. ಹಾಗೆಯೇ ಒಂಚೂರು ಸಾಸಿವೆ ಹಾಕ್ಕೊಳ್ಳಿ ನೀವು, ಸ್ವಲ್ಪ ಕಡಲೆಬೇಳೆ, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಈಗ ತುರಿದಿಟ್ಕೊಂಡಿರೋ ಅಂತಹ ಕ್ಯಾರೆಟು ಮತ್ತು ಬೀಟ್ರೋಟ್ ಎರಡೂ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದು ನಿಮಿಷ 2 ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಬೇಗನೆ ಬೆಂದೋಗ್ಬಿಡುತ್ತೆ. ತುಂಬ ಇದ್ರ ಕಡೆ ಗಮನ ಕೊಟ್ಟು ನೋಡಿಕೊಂಡೇ ಇರಬೇಕು ಅಂತ ಏನಿಲ್ಲ. ಹಾಗೆಯೇ ನೋಡೋದಕ್ಕೂ ಅಷ್ಟು ತುಂಬ ಕಲರ್ಫುಲ್ಲಾಗಿತ್ತು.
ಇನ್ನೊಂದೇನಪ್ಪ ಅಂದರೆ ಯಾರನ್ನ ಕೆಲ್ಸಕ್ಕೆ ಹೋಗೋರು ಇಲ್ಲ ಬೇಗ ಅರ್ಜೆಂಟಾಗಿ ತಿಂಡಿ ಮಾಡಬೇಕು ಈ ಥರ ತುರಿಯೋದಕ್ಕೆಲ್ಲ ಆಗಲ್ಲ ಅನ್ನೋರು ಈ ಥರ ತಗೊಳ್ಳಿ ಪ್ರಾಡಕ್ಟು ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಡಿಮಾರ್ಟಲ್ಲಿ ತೊಗೊಂಡಿರೋದು 199 ಅಷ್ಟೇ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಹಾಗೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಚಪಾತಿಗಳು ಕೂಡ ಮಾಡ್ಕೊಂಬಿಟ್ಟೆ ಬೇಗನೆ. ಮಕ್ಕಳು ಕೂಡ ಎದ್ದಿದ್ದಾರೆ, ಆಗಲೇ ಕೂಡ ಫ್ರೆಶ್ ಅಪ್ ಕೂಡ ಆಗೋಗ್ಬಿಟ್ಟಿದ್ದಾರೆ. ನಾನು ಎಷ್ಟು ಬೇಗ ಎದ್ದು ಎಷ್ಟೇ ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡ್ರೂ ಟೈಮ್ ಮಾತ್ರ ಓಡೋಗ್ತಾ ಇದೆ. ಇನ್ನು ಬಿಸಿ ಬಿಸಿಯಾಗೆ ಮಾಡಿಕೊಟ್ಬಿಟ್ರೆ ಈ ಚಳಿಯಲ್ಲಿ ಬೇಗ ತಿನ್ಕೊಳ್ತಾರೆ ಅಂದ್ಬಿಟ್ಟು ನಾನು ಚಪಾತಿ ಮಾಡ್ತಾನೆ ಹುಡುಗರಿಗೆಲ್ಲ ಹಾಕ್ಕೊಟ್ಟೆ. ಎಲ್ಲರೂ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಲೈನಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ನೆನೆಸ್ಕೊಂಡ್ರೆ ನಾನು ಚಿಕ್ಕ ಹುಡುಗಿ ಇರುವಾಗ ನಮ್ಮ ಚಿಕ್ಕಮ್ಮ ಆಗಲಿ ನಮ್ಮ ದೊಡ್ಡಮ್ಮ ಮನೇಲಾಗಲಿ ಇದನ್ನೆಲ್ಲ ಮಾಡ್ತಾಯಿದ್ವಿ. ಅವ್ರ ಮನೆಗೆ ಹೋದಾಗ ನಮಗೆಲ್ಲ ಕೂರಿಸ್ಬಿಟ್ಟು ಲೈನಾಗಿ ಎಲ್ಲರಿಗೂ ಕೊಡೋರು. ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಇದ್ದರು, ಅಂದರೆ ನಮ್ಮ ಇದರಲ್ಲಿ ಮಕ್ಕಳು ಜಾಸ್ತಿ ಇದ್ದರು. ಆವಾಗ ಎಲ್ಲರೂ ಲೈನಾಗಿ ಕುತ್ಕೊಂಡು ತಿನ್ನಬೇಕಾದ್ರೇ ಚೆನ್ನಾಗಿ ಇವಾಗ ನಾನು ಬಡಿಸ್ತಾ ಇದ್ರೆ ನಾವು ಅದೇ ಫೀಲ್ ಆಗ್ತಾಯಿತ್ತು, ನಾವು ಒಂದು ಟೈಮಲ್ಲಿ ಹಿಂಗೆ ಕುತ್ಕೊಂಡು ತಿಂತಾ ಇದ್ವಿ ಅಲ್ವಾ ಅಂದ್ಬಿಟ್ಟು. ಈಗ ಮನೆ ಪೂರ್ತಿ ಕ್ಲೀನ್ ಆದಮೇಲೆ ನೋಡೋದಕ್ಕೆ ಚೆಂದ. ಇನ್ನು ಪೂಜೆ ಕೂಡ ಮಾಡ್ಕೊಬೇಕು. ಇನ್ನು ಹೊರಗಡೆ ಮನಿ ಪ್ಲ್ಯಾಂಟು 2 ಕಡೆ ಇಟ್ಟಿದೆ ಬಾಗ್ಲ ಹತ್ರ. ಒಂದು ಸೈಡ್ ತೆಗೆದುಬಿಟ್ಟು ನಾನು ಹಿಂಗೆ ದೇವ್ರ ಮನೆ ಬಾಗ್ಲ ಹತ್ರ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ, ಅಲ್ಲಲ್ಲಿ ಗ್ರೀನ್ ಆಗಿ ಏನಾನ ಗಿಡಗಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ನ್ಯೂಸಲ್ಲಿ ನೋಡ್ತಾನೆ ಇದ್ದೆ ಬೆಳಗ್ಗೆಯಿಂದ ಮಳೆ ಬರ್ತಾ ಇದೆ, ಅಲ್ಲಿ ನೀರು ತುಂಬಿದೆ ಇಲ್ಲಿ ನೀರು ತುಂಬಿದೆ ಅಂತ ಇದ್ರು. ಸರಿ ಇದಕ್ಕೆಲ್ಲ ನಮ್ಮ ಬಟ್ಟೆಗಳು ಬೇರೆ ಒಣಗಿಸ್ಕೊಬೇಕಲ್ವ ಈ ಟೈಮಲ್ಲಿ ಅಂದ್ಬಿಟ್ಟು ಗೇಟಲ್ಲಿ ಒಳಗಡೆನೇ ಮಳೆ ಬೀಳದೇ ಇರೋ ಜಾಗದಲ್ಲಿ ಸ್ವಲ್ಪ ದಾರ ಎಲ್ಲ ಕಟ್ಕೊಳ್ತಾ ಇದ್ವಿ. ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಕಟ್ಕೊಳ್ತಾ ಇದ್ವಿ. ಇನ್ನು ಮಕ್ಕಳು ಮನೇಲಿರೋದ್ರಿಂದ ಅವ್ರಿಗೆ ಬಟ್ಟೆ ಆಗಲಿ ಟವಲ್ಗಳಾಗಲಿ ಜಾಸ್ತಿನೇ ವಾಷಿಂಗಿಗೆ ಬೀಳ್ತಾ ಇರುತ್ತೆ. ಇನ್ನು ಅದನ್ನೆಲ್ಲ ಬೇಗ ಒಣಗಿಸ್ಕೊಳ್ಳಿಕ್ಕಾಗಲ್ಲ. ಇನ್ನು ಸ್ವಲ್ಪ ಬಟ್ಟೆ ಇದ್ದರೆ ಎಲ್ಲೋ ಆ ಕಡೆ ಈ ಕಡೆ ಹಾಕ್ಕೊಳ್ಬೋದಾಗಿತ್ತು. ನಮ್ಮ ಮನೆ ಮುಂದೆ 2 ಹಗ್ಗ ಇದೆ, ಅದಕ್ಕೆ ಸಾಕಾಗಿತ್ತು. ಇವಾಗ ಮಕ್ಕಳು ಇರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಒಂದು 2 ಹಗ್ಗನ ಕಟ್ಕೊಳ್ತಾ ಇದ್ದೀವಿ ಬೇಗನೆ ಒಣಗಬೇಕು ಅಂತ. ಯಾವುದೇ ಬಟ್ಟೆ ಯೂಸ್ ಆಗಿಲ್ಲ ಅಂದರೂ ಟವಲ್ಗಳು ಮಾತ್ರ ಯಾವಾಗಲೂ ಇರಲೇಬೇಕು, ಆ ಥರ ಆಗೋಗುತ್ತೆ. ಯಾಕಂದರೆ ಡೈಲಿ ಪ್ರತಿದಿನ ಸ್ನಾನ ಮಾಡೋದ್ರಿಂದ ಪ್ರತಿದಿನ ಟವಲ್ ಬೀಳ್ತಾನೆ ಇರುತ್ತೆ, ಪ್ರತಿದಿನ ವಾಶ್ ಮಾಡ್ತಾನೆ ಇರ್ತೀನಿ. ಟವಲ್ ಬೇಗ ಒಣಗಬೇಕು ಅಂತ ಅಷ್ಟೇ. ಹಾಗೆ ಯೂನಿಫಾರ್ಮ್ಗಳು ಬೇಗ ಒಣಗಬೇಕಲ್ಲ. ಇನ್ನು ಮಗಳ ಸ್ಕೂಲ್ ಆವಾಗಿಂದ ಸ್ಟಾರ್ಟ್ ಆಗಿ ಇದೆ ಆಲ್ರೆಡಿ. ಇನ್ನು ಅವ್ರ ಯೂನಿಫಾರ್ಮ್ಗಳೆಲ್ಲ ಒಣಗಬೇಕು ಅಂದರೆ ತುಂಬ ಕಷ್ಟ. ಯಾಕಂದರೆ ಅದು ದಪ್ಪ ಇರೋದಕ್ಕೆ ಸ್ವಲ್ಪ ಲೇಟಾಗೆ ಒಣಗೋದು. ಒಳಗಡೆ ಹಗ್ಗ ಕಟ್ಕೊಂಡ್ಬಿಟ್ರೆ ನಿಧಾನಕ್ಕೆ ಒಂದು 2 ಡೇಸ್ ಒಣಗ್ಕೊಳ್ಳಿ ಅಂತ ಬಿಟ್ಟೆ. ಈಗ ಮಕ್ಕಳೆಲ್ಲ ರೆಡಿಯಾಗಿ ಬರ್ತಾ ಇದ್ದಂಗೆ ನಾನು ಅವ್ರಿಗೆ ಬೇಗನೆ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟಿದ್ದಾಯಿತು. ಇನ್ನು ಅವರು ಕೂಡ ತಿನ್ಕೊಂಡ್ರು. ಇನ್ನು ಮಧ್ಯಾಹ್ನ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಗೊತ್ತಾಯಿತು ಇವತ್ತು ಅದೇ ಅಮ್ಮನ ಮನೆ ಹತ್ರ ಹುಡುಗಿ ಇದ್ದಾಳಲ್ಲ ಭೂಮಿಕಾ ಅಂದ್ಬಿಟ್ಟು, ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಆಯ್ತಲ್ಲ ಅವಳು ಇವತ್ತು ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಚಪ್ರ ಶಾಸ್ತ್ರ 3 ಒಂದೇ ದಿನ ಇದೆ. ಇನ್ನು ಮಧ್ಯಾಹ್ನಕ್ಕೆ ಹೊರಗಡೆ ಅಲ್ಲಿ ಹೋಗ್ಬೇಕಲ್ವ ಅಂದ್ಬಿಟ್ಟು ಬೇಗ ಇಷ್ಟೇ ಸಾಕು ತಿಂಡಿ. ಇನ್ನು ಮಧ್ಯಾಹ್ನಕ್ಕೆ ಏನಾನ ಮಾಡೋಣ ಅನ್ನೋಷ್ಟರಲ್ಲಿ ಮಕ್ಕಳು ಪಿಜ್ಜಾ ಬೇಕು ಅಂದಿದ್ರು. ಸರಿ ಅದು ಮಧ್ಯಾಹ್ನ ತಿನ್ನಿಸ್ಬಿಟ್ಟು ಸಂಜೆ ಮೇಲೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಈಗ ಈ ಚಳಿಯಲ್ಲಿ ಈ ಮಳೆ ಟೈಮಲ್ಲಿ ಎಷ್ಟು ಸಲ ಕಾಫಿ ಮಾಡ್ತೀನೋ ಎಷ್ಟು ಸಲ ಟೀ ಮಾಡ್ತೀನೋ ಗೊತ್ತಿಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಆಗಿದ ನಂತರ ಮತ್ತೆ ಮಧ್ಯಾಹ್ನದ ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಇವ್ರು ಪಿಜ್ಜಾ ಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ಇದನ್ನು ಒಂದು ಚಾಲೆಂಜಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಯಾರು ಫಸ್ಟ್ ತಿಂತಾರೋ ಅವರಿಗೆ ಏನನ್ನ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಬಟ್ ಏನು ಕೊಡಿಸ್ತೀನಿ ಅಂತ ಹೇಳಿರಲಿಲ್ಲ. ಇನ್ನು ನನ್ನ ಮಗಳು ಪಿಜ್ಜಾ ಎಲ್ಲ ತಿನ್ನಲ್ಲ ಅನ್ನೋದಕ್ಕೆ ಇನ್ನು ಅವಳಿಗೆ ಅಂದ್ಬಿಟ್ಟು ಸ್ಪ್ರಿಂಗ್ ಪೊಟ್ಯಾಟೊ ತರಿಸಿದ್ದೆ. ಇನ್ನು ಯಾವ ಥರ ತಿಂತಾರೆ ಅಂತ ಗೊತ್ತಿಲ್ಲ. ಬಟ್ ಈ ಥರ ಕಾಂಪಿಟೇಷನಲ್ಲಿ ಏನೇ ಒಂದು ಫುಡ್ ಕೊಟ್ಟರು ಎಷ್ಟು ಫಾಸ್ಟಾಗಿ ತಿಂದರು ಅಂದರೆ ಅಷ್ಟು ಚೆನ್ನಾಗಿ ತಿಂದರು. ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ರೆಡಿ 1 2 3 ಸ್ಟಾರ್ಟ್. ನಿಧಾನ
ಪಿಜ್ಜಾ ಕಾಂಪಿಟೇಷನ್ ಮಾತ್ರ ಚೆನ್ನಾಗಿ ಮುಗೀತು. ನಾವೆಲ್ಲ ಅಂದ್ಕೊಂಡ್ವಿ ಬಿಡ್ತಾರೆ ಒಂದು ಪೀಸನ್ನು ಅಂತ, ಬಟ್ ಇಲ್ಲ ಕಂಪ್ಲೀಟಾಗಿ ತಿನ್ಕೊಂಬಿಟ್ರು. ಇನ್ನು ಮಧ್ಯದಲ್ಲಿರೋನಂತೂ ಪಿಜ್ಜಾ ಇಷ್ಟ ಇಲ್ಲ, ಬಟ್ ಅದೇನು ಅಂತ ಗೊತ್ತಿಲ್ಲ, ಈ ಮಕ್ಕಳ ಜೊತೆ ಸೇರಿಕೊಂಡ್ರೆ ಎಲ್ಲರೂ ತಿಂದೇ ತಿಂತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ. ಇಷ್ಟ ಇಲ್ದಿರೋ ತಿಂಡಿನೂ ಆರಾಮಾಗಿ ಎಲ್ಲರೂ ಜೊತೆಲಿದ್ದರೆ ತಿನ್ಕೊಂಬಿಡ್ಬೋದು. ಈಗ ಒಬ್ಬರೊಬ್ಬರಾಗಿ ವಿನ್ ಆಗಿದ್ದಾರೆ. ಏನು ಗಿಫ್ಟ್ ಕೊಡ್ತೀರಾ ಅಂತ ಎಲ್ಲ ಕೇಳ್ತಾಯಿದ್ರು, ಬಟ್ ಏನೂ ಗಿಫ್ಟ್ ಇಲ್ಲ, ನಡೀರಿ ಅಜ್ಜಿ ಮನೆಗೆ ಕರ್ಕೊಂಡೋಗ್ತೀನಿ ಅಂದ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಕರ್ಕೊಂಡೋಗಿದ್ದಾಯಿತು. ಮತ್ತು ಇನ್ನೊಂದ್ಸಲ ಎಲ್ಲರೂ ಕ್ಲೀನಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಆನಂತರ ಎಲ್ಲರೂ ರೆಡಿಯಾಗಿ ಈಗ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ಅಲ್ಲಿಂದ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ನಿಮಗೆ ಹೇಳ್ದಂಗೆ ನನಗೆ ಇವತ್ತು ಚಪ್ರಶಾಸ್ತ್ರ ಆಲ್ರೆಡಿ ಆಗೋಗಿರುತ್ತೆ. ಚಪ್ರಶಾಸ್ತ್ರ ಎಲ್ಲ, ಇನ್ನು ಬಳೆ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಇನ್ನು 3 ಒಂದೇ ದಿನ ಇತ್ತು. ಇನ್ನು ಮದುವೆ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಬರುತ್ತೆ. ಇನ್ನು ಹೋಗ್ತಾ ಇದ್ದಂಗೆ ಸ್ವಲ್ಪ ಮಳೆ ಕೂಡ ಕಮ್ಮಿ ಆಗಿತ್ತು, ಆದರೂ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಹೋಗಿದ ತಕ್ಷಣ ಅಮ್ಮನ ಮನೆಗೆ ಹೋಗಿದ್ದು, ಅಮ್ಮನ ಕರ್ಕೊಂಡು ಅಲ್ಲಿಂದ ಸೀದಾ ಇನ್ನು ಅದು ನಾವು ಹೇಳಿದ್ವಲ್ಲ ಭೂಮಿ ಮನೆಗೆ ಹೋಗಿದ್ದಾಯಿತು. ಅವ್ರ ಮನೆ ಬಂದು ನಮ್ಮ ಮನೆ ಪಕ್ಕನೇ, ಬಟ್ ಇಷ್ಟು ದಿನ ಅಮ್ಮನ ಮನೆಯಲ್ಲೇ ಇದ್ದಿದ್ದಲ್ಲ, ಇವಾಗ ಅವ್ರ ಮನೇಲಿ ಅಂದರೆ ಮದುವೆ ಶಾಸ್ತ್ರಗಳು ಮಾಡ್ತಾಯಿದ್ದಾರೆ ಅಷ್ಟೇ. ಈಗ ಬಳೆಗಳೆಲ್ಲ ಹಾಕ್ಸ್ಬಿಟ್ಟಿದ್ರು ಆಲ್ರೆಡಿ, ಅಂದರೆ ಹಾಕ್ತಾಯಿದ್ರು. ಮೆಹಂದಿ ಅವಳದು ಕೂಡ ಮುಗ್ದೋಗ್ಬಿಟ್ಟಿತ್ತು. ಇನ್ನು ಚಪ್ರಶಾಸ್ತ್ರ ಬೆಳಗ್ಗೆನೇ ಮಾಡಿಬಿಟ್ಟಿದ್ರು. ನನಗೆ ಸ್ವಲ್ಪ ಮನೇಲಿ ಕೆಲಸ ಇರೋದ್ರಿಂದ ನಿಧಾನಕ್ಕೆ ಬಂದೆ. ಇನ್ನು ನಾನು ಕೂಡ ಮೆಹಂದಿ ಮತ್ತು ಬಳೆ ಎಲ್ಲ ಹಾಕಿಸ್ಕೊಂಡು, ಇನ್ನು ಅರಿಶಿನ ಹಚ್ಚೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸರಿ, ಎಲ್ಲ ಶಾಸ್ತ್ರನೂ ಕಂಪ್ಲೀಟಾಗಿ ನೋಡ್ಕೊಂಡು ಹೋಗೋಣ, ತುಂಬ ದಿನವೇ ಆಗಿತ್ತು ಈ ಥರ ಮದುವೆ ಫಂಕ್ಷನ್ಗೆ ಪೂರ್ತಿಯಾಗಿ ಅಟೆಂಡ್ ಆಗಿ ಅಂದ್ಬಿಟ್ಟು ಇವತ್ತು ಪೂರ್ತಿಯಾಗಿ ಅಟೆಂಡ್ ಆಗೋಣ ಅಂತ. ಫಸ್ಟಿಗೆ ನಾನು ಬಂದಿದ್ದ ತಕ್ಷಣ ಮೆಹಂದಿ ಹಾಕಿಸ್ಕೊ ಅಂತ ಅಂದರು. ಇನ್ನು ನನ್ನ ತಂಗಿ ಕೂಡ ಆಲ್ರೆಡಿ ಎಲ್ಲ ಮೆಹಂದಿ ಎಲ್ಲ ಹಾಕಿಸ್ಕೊಂಡ್ಬಿಟ್ಟಿದ್ಲು. ಇನ್ನು ನಮ್ಮ ಭೂಮಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಮದುವೆ ಹೆಣ್ಣಿನ ಕಳೆ ಇವಾಗ ಎದ್ದಿದ್ದು ಕಾಣ್ತಾ ಇದ್ದು, ಯಾಕಂದರೆ ಮದುವೆ ಹೆಣ್ಣಿನ ಕಳೆ ಅಂದ್ರೇ ಕೈಗೆ ಬಳೆ ಹಾಕಿಸ್ಕೊಂಡಿದ್ದ ನಂತರ. ಇನ್ನೊಂದೇನಪ್ಪ ಅಂದರೆ ನಮ್ಮ ಹಿಂದೂ ಶಾಸ್ತ್ರಗಳೇ ಒಂಥರ ನೋಡೋದಕ್ಕೆ ಚಂದ. ಕೈಗೆ ಬಳೆ ಆಗಲಿ, ಪ್ರತಿಯೊಂದು ಶಾಸ್ತ್ರ ಆಗಲಿ ನೋಡ್ತಾ ಇದ್ದರೆ ನೋಡ್ತಾನೆ ಇರೋಣ ಅನಿಸುತ್ತೆ. ಹಾಗೆ ನಾನು ಕೂಡ ಮೆಹಂದಿ ಹಾಕ್ಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಇವರು ಮೆಹಂದಿ ಮಾತ್ರ ತುಂಬ ಫಾಸ್ಟಾಗಿ ಹಾಕಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಸಿಂಪಲಾಗಿ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಕೈ ತುಂಬ ಕಾಣ್ತಾ ಇತ್ತು. ಹಾಗೆ ಇನ್ನೊಂದೇನಪ್ಪ ಅಂದರೆ ನಾನು ಮೆಹಂದಿ ಹಾಕ್ಸ್ಕೊಂಡಿದ್ದು ಟೈಮೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ ಹಾಕಿದ್ರು ಅಂದರೆ ತುಂಬ ಫಾಸ್ಟಾಗಿ ಹಾಕಿದ್ರು. ಮಿನಿಮಮ್ ಅಂದರೂ ಒಂದು 7-8 ಜನ ಹಾಕಿಸ್ಕೊಂಡ್ರು. ನಾನು ನೋಡ್ದಂಗೆ 1 ಅವರ್ಗೆಲ್ಲ ಬೇಗನೆ ಮುಗಿಸ್ಕೊಟ್ರು. ನನಗೆ ವಿತಿನ್ ಒಂದು 10 to 15 ಮಿನಿಟ್ಸು ಇರಲಿಲ್ವೇನೋ, ಬೇಗನೆ ಮುಗೀತು. ಕೈಗೆ 2 ಕೈಗೂ ಮೆಹಂದಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆಯೇ ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಮೆಹಂದಿ ಹಾಕಿಸ್ಕೊಂಡು. ಈ ಥರ ಅಂದರೆ ಹಾಕ್ಕೊಳ್ತಾ ಇದ್ದೆ ಚಿಕ್ಕ ಚಿಕ್ಕದಾಗಿ, ಈ ಥರ ಕೈ ತುಂಬ ಹಾಕಿಸ್ಕೊಂಡು ಸುಮಾರು ವರ್ಷಗಳೇ ಆಗೋಗ್ಬಿಟ್ಟಿತ್ತು. ಮತ್ತು ಇವ್ರ ನಂಬರ್ ಏನಾನ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಎಲ್ಲಿಗೆ ಬೇಕಾದ್ರೂ ಬಂದು ಕ್ಲೀನಾಗಿ ಮೆಹಂದಿ ಹಾಕ್ಕೊಡ್ತಾರೆ. ನೀವು ಯಾವುದೇ ಥರ ಫಂಕ್ಷನ್ಗಳು, ಸಿಂಪಲ್ ಫಂಕ್ಷನ್ಗಳು ಆದ್ರೂ ನೀವು ಹಾಕಿಸ್ಕೊಳ್ಬೋದಾಗುತ್ತೆ. ಇನ್ನು ನನ್ನ ತಂಗಿ ಕೂಡ ನಾನು ಹೋಗೋಷ್ಟರಲ್ಲಿ ಮೆಹಂದಿ ಎಲ್ಲ ಹಾಕಿಸ್ಕೊಂಡಿದ್ಲು. ಈಗ ಅವಳಿಗೆ ಫೇವ್ರೇಟ್ ಆಗಿರೋ ಕಲರ್ ಬಳೆಗಳ್ನ ಹಾಕಿಸ್ಕೊಳ್ತಾ ಇದ್ಲು. ಇನ್ನು ಮದುವೆ ಮನೆ ಅಂದ್ರೇ ಎಲ್ಲರ ಕೈ ತುಂಬ ಬಳೆಗಳು ಕಾಣೋದೇ ಒಂಥರ ಚೆನ್ನಾಗಿರುತ್ತೆ. ಎರಡು ಹೋಗತಕ್ಕ ನನ್ನ ತಂಗಿ ಅಂತೂ ಈ ಥರ ಬಳೆಗಳು ಬಂದರೆ ಎಲ್ಲ ಥರ ಕಲರನ್ನು ಒಂದೊಂದು ಸೆಟ್ನ ತೆಗೆದಿಟ್ಕೊಂಡ್ಬಿಡ್ತಾಳೆ. ಅವಳಿಗಂತೂ ಬಳೆ ಹಾಕ್ಕೊಳ್ಳೋದು ಅಪರೂಪ. ಬಟ್ ಅವಳ ಬಳೆ ಸ್ಟ್ಯಾಂಡಲ್ಲಿ ಪೂರ್ತಿಯಾಗಿ ಬಳೆಗಳು ಎಲ್ಲ ಥರನೂ ಡಿಸೈನ್ಸ್ ಇರುತ್ತೆ. ಹಾಗೆಯೇ ಇನ್ನು ನನ್ನ ಮಗಳಿಗೆ ಕೂಡ ಹಾಕಿಸ್ಕೊಳ್ತಾ ಇದ್ಲು. ಅವಳು ಸ್ಕೂಲ್ ಇರೋದ್ರಿಂದ ಬಳೆ ಬಿಚ್ಚಿಬಿಡ್ತೀನಿ ನೆಕ್ಸ್ಟ್ ಡೇಗೆ ಅಂತ ಇದ್ಲು. ಇನ್ನು ಅಲ್ಲಿರೋರೆಲ್ಲ ಹೇಳ್ತಾಯಿದ್ರು, ಕ್ಲೋಸ್ ಫ್ರೆಂಡ್ ಮದುವೆಗೆ ನೀನೇ ಬಳೆ ಹಾಕ್ಕೊಳ್ಳಿಲ್ಲ ಅಂದರೆ ಹೆಂಗೆ ಅಂದ್ಬಿಟ್ಟು ಸ್ವಲ್ಪ ಹಾಕೋ ಆನಂತರ ಬಿಚ್ಚು ಅಂತ ಎಲ್ಲ ಹೇಳಿ ಒಂದು ದಿನದ ಮಟ್ಟಿಗೆ ಬಳೆ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಡಜನ್ ಹಾಕಿಸ್ಕೊಂಡ್ಲು. ಕಪ್ಪು ಬಳೆ ಹಾಕಿಸ್ಕೊಂಡ್ಲು. ನಮ್ಮಮ್ಮ ಅಂತೂ ಅವಳಿಗೆ ಕಪ್ಪು ಬಳೆನೇ ಹಾಕ್ಸ್ಬೇಕು, ಬೇರೆ ಬಳೆ ಹಾಕ್ಸೋಕೆ ಹೋಗಬೇಡ್ರಿ ಅಂತ ಇದ್ದರು. ಅವ್ರಿಗಂತೂ ಅವಳ ಕೈಗೆ ಬಳೆ ಹಾಕ್ಸೋದಾಗಲಿ ಇಲ್ಲ ಹೂವು ಮುಡ್ಸೋದಾಗಲಿ ಇನ್ನು ಅವಳನ್ನ ರೆಡಿ ಮಾಡೋದಾಗಲಿ ಅಂದರೆ ನಮ್ಮಮ್ಮನಿಗೆ ಸಿಕ್ಕಾಪಟ್ಟೆ ಇಷ್ಟ. ಇದೆಲ್ಲ ಮುಗಿಸ್ಕೊಂಡು ಬಳೆ ಶಾಸ್ತ್ರ ಎಲ್ಲ ಮುಗ್ದಿದ ನಂತರ ತುಂಬ ಜನ ಬಂದು ಬಳೆ ಎಲ್ಲ ಹಾಕಿಸ್ಕೊಂಡ್ರು. ತುಂಬ ಜನದ್ದು ವಿಡಿಯೋ ಮಾಡೋಕ್ಕೆ ಹೋದರೆ ತುಂಬ ಲೆಂತಿ ಆಗೋಗ್ಬಿಡುತ್ತೆ. ಹಾಗೆಯೇ ಇನ್ನು ಅರಿಶಿನ ಶಾಸ್ತ್ರ ಮಾಡ್ತಾಯಿದ್ರಲ್ಲ ಇನ್ನು ಅವ್ರ ಕಡೆ ಪದ್ಧತಿಯಾಗಿ ಕಳಶ ಎಲ್ಲ ಇಟ್ಟು ಇನ್ನು ಹುಡುಗಿಗೆ ಅರಿಶಿನ ಎಲ್ಲ ಹಚ್ಚೋ ಶಾಸ್ತ್ರನೂ ಇತ್ತು. ಇದನ್ನೆಲ್ಲ ಮುಗಿಸ್ಕೊಳ್ಬೇಕು ಅಂದ್ಕೊಂಡು ಕಾಯ್ತಾ ಇದ್ವಿ. ನನಗಂತೂ ಅರಿಶಿನ ಶಾಸ್ತ್ರ ನೋಡೋದೇ ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿ ಇಲ್ಲಿ ಹೌದಾ? ಬರೀ ಇಲ್ಲ ಹೇಳ್ತೆ ಬಿಡಿ.
ಅಮ್ಮ ದೀಪ ರೆಡಿ ಮಾಡಿದ್ರನೆ ಇಲ್ಲಿ ಕೊಡು ದೀಪ ಅಲ್ಲಿಗಲ್ಲ ಅಲ್ಲಿಗೂ ಕೊಡ್ತೀವಿ ದೇವ್ರ ಪೂಜೆ ಇದಲ್ಲಿಗೆ ಬಿಡು ಅಲ್ಲಿಗೆ ಕೊಡು ಬಿಡು ಬೆಳಿಗ್ಗೆ ಮಾಡ್ಕೊಂಡಿರಲ್ಲ ಇಲ್ಲಿ ನೋಡ್ರಿ ಒಂದು ಕರ್ಕೊಡಕ್ಕಿಲ್ವಾ ಮೊದಲು ಅಷ್ಟು ಇಟ್ಬಿಟ್ಟು ಹೋಗ್ಲಿ ಅಪ್ಪ ಮಾವ ತಾನೆ ಚಿಕ್ಕಪ್ಪ ಆಯ್ತು ಅವನು ಚಿಕ್ಕಪ್ಪ ಆದ್ರೆ ಏನಾಯ್ತು ಮತ್ತೆ ಇನ್ಯಾರು ಇವಾಗ ಅವ್ರ ಮಾವ ಇಲ್ವಾ ಆಯ್ತಲ್ಲ ಶ್ವೇತ ಅವ್ರ ತಮ್ಮ ಮನೆ ದೇವ್ರ ನೆನ್ಸ್ಕೊಂಡು ನಿಮ್ಮ ಅಮ್ಮಂಗೆ ಕಾಲ್ ಮುಗಿ ದೊಡ್ಡವ್ರ ಕಾಲ್ ಮುಗಿ ನಮಗ್ ಬೇಡ ಫಸ್ಟ್ ಅವ್ರಿಗೆ ಮಾಡಿ ನಿಮ್ಮ ಅಜ್ಜಿಗೂ ನಿಮ್ಮ ಅಜ್ಜಿಗೂ ಮಾಡು ಫಸ್ಟ್ ಅಮ್ಮಂಗ್ ಮುಗಿಯ ಅಮ್ಮಂಗ್ ಮುಗಿಯ ಮಾಡಿ ಯಾರಿಗೆ ಮಾಡಿದ್ರೆ ಆಮೇಲೆ ಅಮ್ಮನ ಮುಗಿಯ ಆಮೇಲೆ ನಿಮ್ಮ ಅಜ್ಜಿಗೆ ಮುಗಿ 4 ಜನ ಆಯ್ತು ಅವ್ರಿಗೂ ಮುಗಿ ನಿಮ್ಮ ಅಜ್ಜಿ ಆಯ್ತು ಇಲ್ಲ ಆಯ್ತು 5 ಜನ ಇನ್ನೊಬ್ಬರು 4 ಜನ ಆಯ್ತಮ್ಮ ಮತ್ತೆ ಮುಗಿತೀನಿ ಬಿಡ್ರಿ ಆಡಿಯನ್ಸ್ ಮಾಡ್ಕೊಳ್ಳೋ ಸರಿ ಹೋಗಮ್ಮ ಕೈ ತೊಳ್ಕ ಗೊತ್ತಿ ಯಾಕಂದ್ರೆ ಸಬಿತದೆ ಫೋನ್ ಮಾಡ್ತಾ ಇದ್ದೀವಿ ಅಮ್ಮ ಅಲ್ಲೆಲ್ಲ ಯಾಕಮ್ಮ ಹುಡಿಯಕ್ಕಲ್ಲ ನೀ ಗಂಡಗ ಹತ್ರ ಹೋಗ್ಬೇಕು ಹಂಗೆ ಇಲ್ಲಿ ನೋಡ್ರಿ ಆಯ್ತೇನಾ ದಾರ ಚಿಕ್ಕದಾಯ್ತೆಲ್ಲ ಇನ್ನೊಂದು ದಾರ ಐತಲ್ಲಮ್ಮ ಸಖತ್ತಾಯ್ತಾ ಒಂಚೂರು ಅರ್ಶಿನ ಮೇಕಪ್ ಕಾಲು ಮುಟ್ಟಿಕೊ ಎಡಗಲ್ ಕರ್ಕೊಂಡ್ಬೈತಿರೋ ಸರಿ ಇದು ಸಾಕು ಇದು ಮುಂಚೆ ಇದಿಡ್ಕೊ ಏ ಅದೇ ಎಲ್ಲಿದ್ಯಾ ಮಿಂಚಿರ್ತಾರೆ ಬಾರ ಮಿಂಚಿರ್ತಾರೆ ಮುಡ್ಸಂಗೆ ಟೈಟಾಗಿ ಮುಖ ಭೂಮಿ ಹೊಸ್ನೈಕಪ್ಪ ಬೈ ಕೈ ತಗ ಏನು ಮಾಡು ಎದ್ ನಿಂತ್ಕೊ ಹೋಗ್ಬೇಕು ನಿಂತ್ಕೊಂಡ್ ಮಾಡು ಕಳ್ಸಕ್ಕೂ ಹುಯಿ, ಮುಡ್ಸೈಕು ನಿಮ್ಮಪ್ಪ ಅಮ್ಮ ಹಿಂಗನ್ನು ಆ ಕಳ್ಸಿದ್ದಲ್ಲ ತಟ್ಟೆಗೆ ಇದಕ್ಕೆ ಮರ ಐತಲ್ಲ ಅದಕ್ಕೆ ಇಕ್ಕೋ ಬಿಡ್ತಾರ ಅದನ್ನ ಒಳಗೆ ಹಾ ತಿಕ್ಕಂಗೆ ಬೆನ್ನಿಗೆಲ್ಲ ತಿಕ್ಕು ಇವನ್ ಕರ್ಶಿಪ್ ಕೊಡ್ರಿ ಅವಳಿಗೆ. ಒಂದು ಖರ್ಚು ಕೊಡ್ರಮ್ಮ ಗಟ್ಟಿ ಆಯ್ತು ಅನ್ಸ್ತದೆ. ಅಮ್ಮ ಟೈಮ್ ಎಷ್ಟಾಗ 9:30. 9:30 ಹೋಗೋಣ ಈ ಕಡೆ ಅಕ್ಕ ಕರಿ ಅವಳು ಕರಿ ಕವಿಡೆ ಮಾಡ್ಲಾ ಯಾರ ಹುಡುಗನ್ ಊಟ ಕೊಡ್ರಪ್ಪ ಹೋಗ್ಲಿ ಅವನು ದಿವ್ಯಾ ಆ ಕಡೆಗೆ ಹೋಗಿದ್ರೆ ಚೆನ್ನಾಗಿತ್ತು. ಈ ವರ್ಷ ಚೆನ್ನಾಗಿರೋದು ಇಲ್ಲ ನಾನು ಇದ್ರೆ ಜರ್ಗಿಲ್ಲ ಮತ್ತೆ ಇಲ್ಲ ನಾನು ಇದ್ರೆ ತಿಂತಾರೆ ಗಂಟ ತಿಂದು ಟೈಮ್ ಆಗೋಯ್ತು ನಮ್ಗೆ ಗಾಡಿ ಬರ್ತೈತೆ ನೋಡಮ್ಮ
ಇನ್ನು ನಾನು ಕೂಡ ಅರಿಶಿನ ಎಲ್ಲ ಹಚ್ಚಿದ್ದಾಯಿತು. ಇನ್ನು ನನ್ನ ತಂಗಿ ಮತ್ತು ನನ್ನ ಮಗಳು ಇಷ್ಟು ಜನನು 3 ಜನನು ಬೇಗನೆ ಹಚ್ಚಿಬಿಡೋಣ ಅಂತ, ಯಾಕಂದರೆ ಟೈಮ್ 9:30 ಆಗೋಗ್ಬಿಟ್ಟಿತ್ತು. ಇನ್ನು ನಾನು ಕೂಡ ನಮ್ಮ ಮನೆಗೆ ಬರಬೇಕಾಗಿತ್ತು. ನೆಕ್ಸ್ಟ್ ಡೇ ಬರ್ತೀನಿ ಇನ್ನು ಮದುವೆಗೆ ಅಂತ ಹೇಳಿ ಹೊರಟುಬಿಟ್ಟೆ. ಎಲ್ಲರೂ ಹೇಳ್ತಾ ಇದ್ರು ಇಲ್ಲೇ ಇರ್ಬೋದಲ್ಲ ಅಂತ, ಬಟ್ ನನಗೆ ಸ್ವಲ್ಪ ಮನೆಯಲ್ಲಿ ಕೆಲಸ ಇರೋ ಕಾರಣಕ್ಕೆ ನಾನು ಬಂದುಬಿಟ್ಟೆ. ನೆಕ್ಸ್ಟ್ ಡೇ ಬರ್ತೀನಿ ಅಂದ್ಬಿಟ್ಟು ಹಾಗೆಯೇ ಬೇಗ ಬೇಗ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಳ್ದೆ. ಚೆನ್ನಾಗಿ ಕಾಣ್ತಾ ಇಲ್ಲ, ಅರಿಶಿನ ಹಚ್ಚಿದ ಮೇಲೆ ಎಣ್ಣಿನ ಕಳೆ ಇನ್ನೂ ಚೆನ್ನಾಗಿ ಕಾಣ್ತಾ ಇರುತ್ತೆ. नजरिया लागे नहीं कहीं ओ नजरिया लागे नहीं कहीं ಅರಿಶಿನ ಕೂಡ ಇತ್ತು. ನೆಕ್ಸ್ಟ್ ಡೇ 2 ಅರಿಶಿನ ಸರಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟೆ. ಟೈಮ್ ಬೇರೆ ಆಗೇ ಹೋಗಿತ್ತು, ಮಳೆ ಬೇರೆ ಹೆವಿ ಆಗೋಗಿತ್ತು. ಮಕ್ಕಳನ್ನ ಕರ್ಕೊಂಡು ಬಂದೆ. ಮೆಹಂದಿ ಕೂಡ ಬಂದಿದ್ದ ತಕ್ಷಣ ನೋಡಿಕೊಂಡೆ, ಕ್ಲೀನಾಗಿ ವಾಶ್ ಮಾಡಿ ಎಷ್ಟು ಕ್ಲೀನಾಗಿ ಅಂಟಿತ್ತು ಅಂದರೆ ಬರೀ ಒಂದು 3 ಅವರ್ಸ್ಗೆ ಫುಲ್ಲು ಕಲರ್ ಬಂದುಬಿಟ್ಟಿತ್ತು. ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಮಾತ್ರ ಆ ಮೆಹಂದಿ ಕಲರು ಕೂಡ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.